ಭಾರತ ಮತ್ತು ವೆಸ್ಟ್ ಇಂಡೀಸ್ ಪಂದ್ಯದಲ್ಲಿ ಗೆಲ್ಲೋದು ಯಾರು ಅನ್ನುವಂತಹ ಪ್ರಶ್ನೆ ಸಾಕಷ್ಟು ಜನ ಕ್ರಿಕೆಟ್ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಈ ಪಂದ್ಯ ಏನಿದೆ ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ. ಈ ಪಂದ್ಯದಲ್ಲಿ ಯಾರು ಗೆಲ್ತಾರೆ? ಹಾಗಾದ್ರೆ ಇದೇ ವಿಚಾರವಾಗಿ ಒಬ್ಬ ಖ್ಯಾತ ಜ್ಯೋತಿಷಿ ಭವಿಷ್ಯವನ್ನು ನುಡಿದಿದ್ದಾರೆ. ಜ್ಯೋತಿಷಿ ಆಗಿರುವಂತಹ ಬೋಲ್ ಲೋಬೋ ಏನಿದೆ, ಗೆದ್ದವರು ಸೆಮಿಫೈನಲ್ ಟಿಕೆಟ್ ಅನ್ನು ಗಿಟ್ಟಿಸಿಕೊಳ್ಳುತ್ತಾರೆ, ಸೋತವರು ಮನೆಗೆ ಹೋಗ್ತಾರೆ. ಹಾಗಾದ್ರೆ ಜ್ಯೋತಿಷಿ ಹೇಳಿದಂತಹ ಭವಿಷ್ಯ ಏನಿರಬಹುದು? ಯಾರು ಹೋಗ್ತಾರೆ ಸೆಮಿಫೈನಲ್ಗೆ? ಪಂದ್ಯದ ರಿಸಲ್ಟ್ ಕುರಿತು ಖ್ಯಾತ ಜ್ಯೋತಿಷಿ ಏನಿದ್ದಾರೆ, ಗ್ರೀನ್ ಸ್ಟೋನ್ ಲೋಬೋ ಏನಿದ್ದಾರೆ, ಅವರು ಹೇಳಿದ್ದಾರೆ ಕೋಲ್ಕತ್ತಾದಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ ಭಾರತ ಸೆಣಸಾಟವನ್ನು ನಡೆಸುತ್ತೆ, ಭಾರತ ಗೆಲುವಿನೊಂದಿಗೆ ಸೆಮಿಫೈನಲ್ ಪ್ರವೇಶ ಮಾಡಲಿದೆ ಅಂತ ಹೇಳ್ತಾ ಇದ್ದಾರೆ. ಗ್ರಹಗತಿ ಪ್ರಕಾರ ವೆಸ್ಟ್ ಇಂಡೀಸ್ನಿಂದ ನಿರೀಕ್ಷಿತ ಹೋರಾಟ ಅಸಾಧ್ಯ ಅಂತ ಹೇಳಿರುವಂಥದ್ದು ಜ್ಯೋತಿಷಿ ಸಂಜು ಸ್ಯಾಮ್ಸನ್ ಏನಿದ್ದಾರೆ, ಅವರು ಆಡೋದು ಭಾರತದ ಗೆಲುವಿಗೆ ಒಂದು ಪ್ಲಸ್ ಪಾಯಿಂಟ್ ಆಗುತ್ತೆ. ಇಂದು ಗೆಲ್ಲುವಂತಹ ಪಂದ್ಯ ಏನಿದೆ ಅದಕ್ಕೆ ನೆರವಾಗುತ್ತೆ. ಇದು ಸೆಮಿಫೈನಲ್ಗೆ ಲಗ್ಗೆಯನ್ನು ಇಡುತ್ತಾರೆ, ಭಾರತ ಗೆಲ್ಲುತ್ತೆ ಅಂತ. ಭಾರತಕ್ಕೆ ಮಾಡು ಇಲ್ಲವೇ ಮಡಿ ಪಂದ್ಯ ಇದು. ಗೆದ್ದವರು ಸೆಮಿಫೈನಲ್ಗೆ, ಸೋತವರು ಮನೆಗೆ. ಹೀಗಾಗಿ ಈ ಒಂದು ಪಂದ್ಯ ಎರಡೂ ತಂಡಗಳಿಗೂ ಕೂಡ ತುಂಬ ಮುಖ್ಯವಾಗಿರುವಂಥದ್ದು. ಜ್ಯೋತಿಷಿ ಲೋಬೋ ಇರ್ತಾರೆ, ಅವರು ಜ್ಯೋತಿಷ್ಯವನ್ನು ನುಡಿದಿದ್ದಾರೆ. ಇಲ್ಲಿ ವೆಸ್ಟ್ ಇಂಡೀಸ್ ಏನಿದೆ ಅದು ಸೋತು ಮನೆಗೋಗುತ್ತೆ, ಭಾರತ ಏನಿದೆ ಅದು ಗೆದ್ದು ಸೆಮಿಫೈನಲ್ಗೆ ಎಂಟ್ರಿಯನ್ನು ಕೊಡುತ್ತೆ ಅಂತ ಭವಿಷ್ಯವನ್ನು ನುಡಿದಿದ್ದಾರೆ. ಈ ಭವಿಷ್ಯವಾಣಿ ನಿಜ ಆಗುತ್ತೋ ಸುಳ್ಳಾಗುತ್ತೋ ಕಾದು ನೋಡಬೇಕು. ಪಂದ್ಯ ಮುಗಿದ ನಂತರ, ಫಲಿತಾಂಶ ಬಂದ ನಂತರ ಇವರ ಭವಿಷ್ಯದ ಬಗ್ಗೆ ಚರ್ಚೆ ಆಗುತ್ತೆ. ನಿಜವಾಗಿಯೂ ಕೂಡ ಇವರು ಹೇಳಿದ್ದೇ ನಿಜ ಆದರೆ ಇವರನ್ನು ಒಪ್ಕೊಳ್ತಾರೆ ಜನ. ಮುಂದೆ ಇವರು ಹೇಳುವಂತಹ ಭವಿಷ್ಯದ ಮೇಲೆ ನಂಬಿಕೆಯನ್ನು ಕೂಡ ಇಡ್ತಾರೆ. ಇಲ್ಲವಾದರೆ ಕಷ್ಟ ಆಗ್ತಾ ಹೋಗುತ್ತೆ. ಖ್ಯಾತ ಜ್ಯೋತಿಷಿ ಆಗಿರುವಂತಹ ಗ್ರೀನ್ ಸ್ಟೋನ್ ಲೋಬೋ ಏನಿದ್ದಾರೆ, ಅವರು ಭವಿಷ್ಯವನ್ನು ನುಡಿದಿರುವಂಥದ್ದು. ಪಂದ್ಯದ ರಿಸಲ್ಟ್ ಬಗ್ಗೆ ಸ್ಪಷ್ಟವಾಗಿ ಹೇಳಿದ್ದಾರೆ. ಕೋಲ್ಕತ್ತಾದಲ್ಲಿ ಏನು ಆಡುತ್ತೆ ಈ ಪಂದ್ಯವನ್ನು, ಭಾರತ ಮತ್ತು ವೆಸ್ಟ್ ಇಂಡೀಸ್ ಇಬ್ಬರು ಕೂಡ ಯಾವ ರೀತಿಯಾಗಿ ಆಡ್ತಾರೆ ಅದರ ಮೇಲೇ ನಿರ್ಧಾರ ಆಗುತ್ತೆ. ಭಾರತ ಗೆಲ್ಲುತ್ತೆ, ವೆಸ್ಟ್ ಇಂಡೀಸ್ ಸೋಲುತ್ತೆ. ಇದೇ ಸ್ಪಷ್ಟವಾದಂತಹ ಒಂದು ಭವಿಷ್ಯ ಅವರು ಹೇಳಿರುವಂಥದ್ದು. ಯಾಕಂದರೆ ವೆಸ್ಟ್ ಇಂಡೀಸ್ ತಂಡದ ಒಂದು ಗ್ರಹಗತಿಗಳು ಸರಿಯಾಗಿಲ್ಲ. ಅದರ ಪ್ರಕಾರ ಅವರು ನಿರೀಕ್ಷಿತವಾದಂತಹ ಭಾರತ ವಿರುದ್ಧ ಹೋರಾಟವನ್ನು ಕೊಡೋಕ್ಕೆ ಸಾಧ್ಯ ಇಲ್ಲ. ಅವರಲ್ಲಿರುವಂತಹ ಆಟಗಾರರು ಕೂಡ ಅಷ್ಟೇ. ಇನ್ನೊಂದು ಕಡೆ ನಮ್ಮ ಭಾರತ ತಂಡದಲ್ಲಿರುವಂತಹ ಸಂಜು ಸ್ಯಾಮ್ಸನ್ ಏನಿದ್ದಾರೆ, ಅವರು ಆಡೋದು ಭಾರತಕ್ಕೆ ಅನಿವಾರ್ಯ ಮತ್ತು ಅವರ ಆಟದಿಂದಾನೇ ಗೆಲುವು ಸಿಗುತ್ತೆ, ಒಂದು ಪ್ಲಸ್ ಪಾಯಿಂಟ್ ಆಗುತ್ತೆ, ಅವರು ಆಡಲೇಬೇಕು ಅಂತ ಹೇಳ್ತಾ ಇದ್ದಾರೆ. ಇಂದು ಏನು ಪಂದ್ಯ ಇದೆ ಅದು ತುಂಬ ನಿರ್ಣಾಯಕವಾಗಿರುವಂತು. ಯಾರು ಗೆಲ್ತಾರೋ ಅವರು ಸೆಮಿಫೈನಲ್, ಯಾರು ಸೋಲ್ತಾರೋ ಅವರು ಮನೆಗೆ. ಭಾರತಕ್ಕೆ ಇದು ಮಾಡು ಇಲ್ಲವೇ ಮಡಿ ಪಂದ್ಯ. ಈ ಪಂದ್ಯದಲ್ಲಿ ಏನಾಗುತ್ತೆ ಅನ್ನುವಂಥ ನಿರೀಕ್ಷೆ ಇದೆ. ಸದ್ಯಕ್ಕಂತೂ ಜ್ಯೋತಿಷಿ ಹೇಳಿದ್ದಾರೆ, ಗ್ರೀನ್ ಸ್ಟೋನ್ ಲೋಬೋ, ಈ ಜ್ಯೋತಿಷಿ ಹೇಳಿರುವಂತಹ ಭವಿಷ್ಯ ನಿಜ ಆಗುತ್ತಾ, ನಿಜವಾಗಿಯೂ ಕೂಡ ಭಾರತ ಗೆದ್ದು ಸೆಮಿಫೈನಲ್ಗೆ ಹೋಗುತ್ತಾ ಅನ್ನೋದನ್ನು ಕಾದು ನೋಡಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.